ಪತ್ರಿಕಾಗೋಷ್ಠಿಗೆ ನಿಮ್ಮಲ್ಲಿ ನಾವಿವತ್ತು ಸ್ವಾಗತಿಸ್ತೇವೆ. ಆಮೇಲೆ ನಮ್ಮ ಕಾರ್ಯದರ್ಶಿ ಅವರು, ಕಮಿಷನರ್ ಅವರು, ಇನ್ನಿತ ಅಧಿಕಾರಿಗಳು ಮತ್ತು ನಮ್ಮ ಫುಡ್ ಅಂಡ್ ಡ್ರಗ್ಸ್ ಕಮಿಟಿ ಸೇಫ್ಟಿ ನಮ್ಮ ಆಫೀಸರ್ಸ್ ಯಾರು ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಕೂಡ ಇದ್ದಾರೆ. ಒಂದು ಬಹುಶಃ ಮುಂದಿನ ವಾರ ಅಥವಾ ಒಂದು ಫೋರ್ಟ್ ನೈಟ್ ಅಲ್ಲಿ ವಿದಿನ್ 15 days ಎಲ್ಲ ಹೋಟೆಲ್ ಅಸೋಸಿಯೇಷನ್ ಅವರ ಒಂದು ಮೀಟಿಂಗ್, ರೆಸ್ಟೋರೆಂಟ್ ಅಸೋಸಿಯೇಷನ್ ಅವರ ಮೀಟಿಂಗ್ ಮತ್ತು ಇಂದಿರಾ ಕ್ಯಾಂಟೀನ್ಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಮತ್ತು ಯಾರಕ್ಕೆ ಗುತ್ತಿಗೆ ಪಡ್ಕೊಂಡಿದ್ದಾರೆ ಅವರ ಮೀಟಿಂಗ್ ಅನ್ನು ನಾವು ಇವತ್ತು ಮಾಡಿ ಏನೆಲ್ಲ ಇವತ್ತು ಕಳೆದ ಒಂದು 20-25 ದಿವಸ ಒಳಗಡೆ ವಿವಿಧ ಕಡೆ ನಾವು ತಪಾಸಣೆ ಮಾಡುವ ಸಂದರ್ಭದಲ್ಲಿ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಇವತ್ತು ನಾವು ಕೆಲವೊಂದು ಲೋಪದೋಷ ಕಂಡು ಬಂದಿದ್ದೇವ ಅದೆಲ್ಲವೂ ಕೂಡ ಚರ್ಚೆ ಮಾಡಿ ಸ್ಪಷ್ಟವಾಗಿ ಯಾವ ರೀತಿ ಆ ಒಂದು ಹೋಟೆಲ್ನವರು ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಥವಾ ಕ್ಲಬ್ಬಿನವರು ಯಾವ ರೀತಿ ತಮ್ಮ ಆ ಒಂದು ಕಿಚನ್ ಅನ್ನು ಮತ್ತು ಆಹಾರ ತಯಾರು ಮಾಡೋ ವ್ಯವಸ್ಥೆ ಮಾಡಬೇಕು ಎಲ್ಲ ಕೂಡ ಚರ್ಚಿಸಿ ಸ್ಪಷ್ಟವಾದ ನಿರ್ದೇಶನ ಕೊಡ್ಲಿಕ್ಕೆ ನಾವು ಇದ್ದೇವೆ. ಅದರ ಜೊತೆಯಲ್ಲಿ ಎಲ್ಲ ಅಸೋಸಿಯೇಷನ್ ಅವರಿಗೆ ಮತ್ತು ಪ್ರಮುಖರಿಗೆ ಕೂಡ ಒಂದು 3 ದಿವಸದ ಟ್ರೈನಿಂಗ್ ಕೂಡ ನಾವು ಕೊಡ್ಲಿಕ್ಕೆ ನಾವು ಇವತ್ತು ತೀರ್ಮಾನ ಮಾಡಿದ್ದೇವೆ. ಅದನ್ನು ನಾವು ಫಾಲೋ ಮಾಡಿಕೊಂಡು ಹೋಗಬೇಕು, ಅದು ಕಡ್ಡಾಯವಾಗಿ. ಇದರಲ್ಲಿ ಅವ್ರ ಜೊತೆ ಎಲ್ಲ ನಾವು ಡೀಟೇಲ್ ಆಗಿ ಚರ್ಚೆ ಮಾಡ್ತೇವೆ. ಮುಖ್ಯಸ್ಥರಿಗೆ ಕೂಡ, ಮಾಲೀಕರಿಗೂ ಮತ್ತು ಮುಖ್ಯಸ್ಥರಿಗೂ ಕೂಡ ಒಂದು ಸ್ಪಷ್ಟವಾದ ಅಡ್ವೈಸರಿ ನೋಟ್ ಅನ್ನು ಕೂಡ ನಾವು ಕೊಡ್ಲಿಕ್ಕೆ ನಾವಿವತ್ತು ತೀರ್ಮಾನ ಮಾಡಿದ್ದೇವೆ. ಇಂದಿರಾ ಕ್ಯಾಂಟೀನ್ ಸಂಬಂಧಪಟ್ಟಾಗೆ ಇದನ್ನು ನಾವು ಇನ್ನಷ್ಟು ಸರಿಪಡಿಸುವಂತದ್ದು, ಯಾಕೆಂದ್ರೆ ಇಲಾಖೆ ಅಧಿಕಾರಿಗಳು ಅದನ್ನು ನೋಡ್ಕೊಂಡಿರ್ಬೇಕು. ಯಾರು ಕೆಲಸ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವರನ್ನು ಮತ್ತು ಅಧಿಕಾರಿ ಕೂತ್ಕೊಂಡು ಇವರ ತಪ್ಪೇನಾಗಿದೆ, ಯಾವ ರೀತಿ ಪರಿಸ್ಥಿತಿ ಇದೆ, ಇದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕಂತ ನಾವು ಇವತ್ತು ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮ ನಾವು ಇವತ್ತು ತಗೊಳ್ಳುವಂತ ವ್ಯವಸ್ಥೆ ನಾವು ಇವತ್ತು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ನಮ್ಮ ನೆಸ್ಲೆ ಸಂಸ್ಥೆಯವರು ಸುಮಾರು ಅವರ CSR ಮುಖಾಂತರ ಸುಮಾರು 1,000 ಬೀದಿ ಬದಿ ಯಾರು ಆಹಾರ ತಯಾರು ಮಾಡ್ತಾರ, ಸಣ್ಣ ಕ್ಯಾಂಟೀನ್ ಇರಲಿ, ಸಣ್ಣ ನಮ್ಮ ಗಾಡಿಯಲ್ಲಿ ತಯಾರು ಮಾಡಿದ ಫುಡ್ ಐಟಮ್ಸ್ ಇರಲಿ, ಅವ್ರಿಗೆಲ್ಲರಿಗೂ ಕೂಡ ಹೆಲ್ತಿ ಫುಡ್ ಮತ್ತು ಸೇಫ್ಟಿ ಇದರ ಬಗ್ಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಅವ್ರ ಮುಂದೆ ಬಂದಿದ್ದಾರೆ. 1000 ನೆಸ್ಲೆ ಒಂದು CSR ಇದರಲ್ಲಿ ಅದು ಹೇಗೆ ಯಾವ ರೀತಿ ಯಾರನ್ನು ಟ್ರೈನಿಂಗ್ ತಗೊಳ್ಬೇಕು, ಯಾವ ರೀತಿ ಕೊಡ್ಬೇಕು ಏನಂತೇಳಿ ಚರ್ಚೆ ಮಾಡಿ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ತೀರ್ಮಾನ ಇವತ್ತು ತಗೊಳ್ತೇವೆ. ಯಾಕಂತ ಹೇಳಿದ್ರೆ ನಾವೀಗ ಒಂದು ಹಂತದ ಎಲ್ಲ ಮೇಲ್ಮಟ್ಟದಿಂದ ತಳಮಟ್ಟದವರೆಗೆ ಕೂಡ ಒಂದು ಹಂತದ ಇವತ್ತು ತಪಾಸಣೆ ಇವತ್ತು ಮಾಡಿಕೊಂಡು ಯಾವ ಪರಿಸ್ಥಿತಿ ಏನಿದೆ ಅಂತೇಳಿ ನಾವು ಇವತ್ತು ತೋರಿಸಿ ಇವತ್ತು ಕೊಟ್ಟಿದ್ದೇವೆ. ಒಂದು ಕಡೆ ಜನರು ಕೂಡ ಜನಜಾಗೃತರಾಗಬೇಕು. ಇವರು ಕೂಡ ಹೋಟೆಲ್ನವ್ರು ಇರ್ಲಿ, ನಮ್ಮ ಸಂಸ್ಥೆಯವರು ಇರ್ಲಿ ಅಥವಾ ಈ ಆಹಾರ ಉತ್ಪಾದನೆ ಮಾಡುವವರು ಇರ್ಲಿ, ಅವರು ಕೂಡ ಮೇಲಧಿಕಾರಿಗಳು ತಳಮಟ್ಟದವರೆಗೆ ನೋಡುವಂತ ಜವಾಬ್ದಾರಿ ಕೂಡ ಇವತ್ತು ಹಮ್ಮಿಕೊಳ್ಬೇಕು. ನಾನು ಹೇಳಿಕ್ಕೆ ಆಗುದಿಲ್ಲ, ನನ್ಗೆ ಗೊತ್ತಿರ್ಲಿಲ್ಲ, ನಾನು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೆ, ಅವ್ರು ಈಗ ಮಾಡಿ, ಯಾಕಂದ್ರೆ ಇವರೇ ಜವಾಬ್ದಾರಿ ಅಲ್ಲ, ಇನ್ಕಮ್ ಹೋಗಿದವರಿಗೆಲ್ಲ ಅದು ಜವಾಬ್ದಾರಿ ಕೂಡ ಇವರಿಗೆ ಇದ್ದೇ ಇರ್ತದೆ. ಇದನ್ನು ಅದಕ್ಕಾಗಿ ಎಲ್ಲರೂ ಕೂಡ ಇವತ್ತು ನಾವು ಜವಾಬ್ದಾರಿ ಕೆಲಸ ಮಾಡಿದ್ದೇವೆ. ಅದ್ರ ಜೊತೆಯಲ್ಲಿ ಇವತ್ತು QR ಕೋಡ್ ಮಾಡಿಕೊಂಡು ಇದರಲ್ಲಿ ಎಲ್ಲಾ ಕಡೆ ಪ್ರತಿಯೊಂದು ಕಡೆ ಕೂಡ ನಮ್ಗೆ ಹುಡುಕ್ಲಿಕ್ಕೆ ಆಗುದಿಲ್ಲ. ಸೊ ಯಾರಾದ್ರೂ ಕಸ್ಟಮರ್ಸ್ ಹೋದ್ರೆ ಅವ್ರಿಗೆ ಏನಾದ್ರು ಸ್ವಲ್ಪ ಮಟ್ಟಿನ ಅದರಲ್ಲಿ ಸಂಶಯ ಬಂದ್ರೆ, ಅದು ಸ್ಮೆಲ್ ಅಲ್ಲಿ ಇರ್ಲಿ, ಅವ್ರ ಪ್ರಿಪರೇಷನ್ ಅಲ್ಲಿ ಇನ್ನೊಂದಿರ್ಲಿ, ತಕ್ಷಣ ಅದಕ್ಕೆ ಅವ್ರೇನಾದ್ರು ನಮ್ಗೆ QR ಕೋಡ್ಗೆ ಸ್ಕ್ಯಾನ್ ಮಾಡಿ ಕಳಿಸಿದ್ರೆ ಅಧಿಕಾರಿಗಳು ಅವ್ರು ಹೋಗ್ಲೇಬೇಕು, ಅಲ್ಲಿ ಸ್ಯಾಂಪಲ್ ತಗೊಳ್ಳೇಬೇಕು, ಅದನ್ನು ಕಳಿಸ್ಲೇಬೇಕು. ಕಳಿಸದಿದ್ದರೆ ನಮ್ಗೆ ರೆಕಾರ್ಡ್ ಬರ್ತದೆ, ಎಷ್ಟು ಕಂಪ್ಲೇಂಟ್ ಬಂದಿದೆ, ಇವರು ಎಷ್ಟು ಕಡೆ ಹೋಗ್ಲಿಲ್ಲ, ಯಾಕೆ ಹೋಗ್ಲಿಲ್ಲ ಅಂತ ಹೇಳಿಕೊಂಡು ಅದು ವೆರಿಫೈ ನಾವು ಖಂಡಿತ ಮಾಡಿ ಇವತ್ತು ಮಾಡುವಂಥದ್ದು. ಅದು ಯಾವ ಒಂದು ಬಾರ್ ಕೋಡ್ನ ಅವಕಾಶ ನಾವು ಇವತ್ತು ಕಸ್ಟಮರ್ಸ್ ಕೊಟ್ಟಿದ್ದೇವೆ, ಅದರ ಪ್ರಯೋಜನ ಯಾರು ಪಡ್ಕೊಳ್ಬೇಕು, ಆ ಕಸ್ಟಮರ್ಸ್ ಪಡ್ಕೊಳ್ಬೇಕಲ್ಲ. ನಾವು ಇಂಡಿಯಾದಲ್ಲೇ ಫಸ್ಟ್ ಆಗಿ ನಮ್ಮಲ್ಲಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ನವರು
ಆ ಗ್ರಾಹಕರ ಹಿತವನ್ನು ನಾವು ಗಮನದಲ್ಲಿಟ್ಟುಕೊಂಡು ಭಾರತದಲ್ಲಿ ಪ್ರಪ್ರಥಮ ಒಂದು QR ಕೋಡ್ ಬಾರ್ ಕೋಡ್ ಕೊಟ್ಟ ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡೋ ಜವಾಬ್ದಾರಿ ಸಮಾಜಕ್ಕೆ ಇದೆ. ಆ ಕೆಲಸವನ್ನು ಕೂಡ ಇವತ್ತು ಮಾಡ್ಬೇಕಂದು ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಮೊನ್ನೆ ಬೇರೆ ಬೇರೆ ಹೋಟೆಲ್ ಇರಲಿ, ಇವತ್ತು ನಮ್ಮ ಕ್ಯಾಂಟೀನ್ಸ್ ಇರಲಿ, ಸಂಸ್ಥೆ ಹಲವಾರು ಕ್ಲಬ್ಗಳು ಕೂಡ ಇವತ್ತು ತಪಾಸಣೆ ಇವತ್ತು ಮಾಡಿದ್ದಾರೆ. ಅದಕ್ಕೆ ಕ್ಲಬ್ಗೆ ಬರುವಾಗ ಚಪ್ಪಲ್ ಹಾಕಿದಾನ, ಶೂ ಹಾಕಿದಾನ, ಅಥವಾ ಲುಂಗಿ ಇಟ್ಟಿದ್ದಾರ ಅಥವಾ ಸೂಟ್ ಹಾಕಿದಾನ ಅಂತ ನೋಡುದಲ್ಲ, ನಿಮ್ಮ ಕಿಚನ್ ಅನ್ನು ಸ್ವಲ್ಪ ನೋಡ್ಬೇಕಂತ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತೇವೆ. ಅದು ಇಂಪಾರ್ಟೆಂಟ್. ಅವರ ಮಾಲೀಕರು ಮತ್ತು ಮ್ಯಾನೇಜರ್ ಮತ್ತು ಸೆಕ್ರೆಟರಿಗಳು ಯಾರಿದ್ದಾರೆ ಇದನ್ನು ನೋಡೋ ಬದಲು ನಿಮ್ಮ ಕಿಚನ್ ಅನ್ನ ಹೇಗಿದೆ ಅಂತ ನೋಡಿಕೊಳ್ಳಿ. ಅದು ಮೊದಲ ಇವತ್ತು ಆದ್ಯತೆ ಅವರತ್ತೆಲ್ಲ ಕೊಡಬೇಕು. ತದನಂತರ ಕೆಲವೊಂದು ಸಂಬಂಧಪಟ್ಟಾಗೆ ಕಾಪಿ ಕೆಲವೊಂದು ತಪಾಸಣೆ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಧಿಕಾರಿಗಳಂತಿದ್ದಾರೆ. ನಮ್ಮಲ್ಲಿ ಇವತ್ತು ಫುಡ್ ಸೇಫ್ಟಿ ಇದರಲ್ಲಿ ನಮ್ಮ ರಾಜ್ಯದಲ್ಲಿ ಡೆಸಿಗ್ನೇಟ್ ಆಫೀಸರ್ ಆಗಿ ನಮ್ಮ ಕಮಿಷನರ್ ಇದ್ದಾರೆ. ಸೆಂಟ್ರಲ್ ನ ಕೆಲವೊಂದು ಕಂಪನಿಗಳಿಗೆ ಸೆಂಟ್ರಲ್ ಪರ್ಮಿಷನ್ ಮತ್ತು ಲೈಸೆನ್ಸ್ ಕಂಪನಿಗಳಿಗೆ ಸೆಂಟ್ರಲ್ ಅಧಿಕಾರಿ ಕೂಡ ಇವತ್ತಿದ್ದಾರೆ. ಅಂತವ್ರು ಉತ್ತಮವಾದ ಅಧಿಕಾರಿ ಆಗ್ಬೇಕಂತೇಳಿ ನಾವು ಇವತ್ತು ಸೆಂಟರ್ನವರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಮೊನ್ನೆ ನಮ್ಮ ಅಧಿಕಾರಿಗಳು ಹೋಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಿಮ್ಮ ಆನ್ಲೈನ್ ಅಲ್ಲಿ ಒಂದು ಕಂಪ್ಲೇಂಟ್ ಬಂದ ಕಾರಣ ಆ ಕಂಪ್ಲೇಂಟ್ ಆಧಾರವಾಗಿ ಇವತ್ತು ನಮ್ಮ ಕಮಿಷನರ್ ಮತ್ತು ಇಲಾಖೆಯವರು ತನಿಖೆ ನಡೆಸಿದಾಗ ಫುಡ್ ಐಟಮ್ ಜೊತೆಯಲ್ಲಿ ಪಾಯ್ಸನಸ್ ಫುಡ್ ಕೊಟ್ಟದ್ದು ಕೂಡ ಗಮನಕ್ಕೆ ಬರ್ತದೆ. ಯಾವುದೇ ಕಾಲಕ್ಕೂ ಕೂಡ ಯಾವುದೇ ಒಂದು ಸಂದರ್ಭಕ್ಕೂ ಕೂಡ ಫುಡ್ ಐಟಮ್ ನೊಟ್ಟಿಗೆ ಪಾಯ್ಸನಸ್ ಫುಡ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ದರ್ ಕಾನಾಟ್ ಬಿ ಎ ಫುಡ್. ಇದರ ಬಗ್ಗೆ 2-3 ಕಂಪನಿಗಳನ್ನು ಇವರು ಎನ್ಕ್ವೈರಿ ಮಾಡಿದ ಸಂದರ್ಭದಲ್ಲಿ ಕೆಲವೊಂದು ಕಡೆ FSSAI ಸ್ಟೇಟಿನ ಒಪ್ಪಿಗೆ ಇದೆ ಅಂತೇಳಿ ಹಾಕಿದ್ರು, ಇನ್ನೊಂದು ಕಡೆ ಸೆಂಟ್ರಲ್ FSSAI ಸ್ಟಿಕ್ಕರ್ ಹಾಕಿದ್ದಾರೆ. ಅದಕ್ಕಾಗಿ ಅಂತವ್ರಿಗೆಲ್ಲ ಕೂಡ ನೋಟಿಸ್ ಕೊಟ್ಟು ಮತ್ತು ಅವ್ರು ಸಮರ್ಪಕವಾದ ಉತ್ತರ ಕೊಡದಿದ್ದ ಕಾರಣ, ಯಾಕಂತ ಹೇಳಿದ್ರೆ ನಮ್ಮ ಅಧಿಕಾರಿಗಳು ಸಮರ್ಪಕ ಪ್ರಶ್ನೆ ಕೇಳಿದಾಗ ಸೂಕ್ತವಾಗಿ ಅವರು ಉತ್ತರ ಕೊಡ್ಲಿಲ್ಲ. ಯಾಕೆ ಉತ್ತರ ಕೊಟ್ಟಿದ್ದವ್ರಿಗೆ ಎಲ್ಲಿಂದ ಬರ್ತದೆ ಅಲ್ಲಿ ನೋಡಿ ಅವರನ್ನು ಹಿಡಿಬಹುದು. ಕೊಡದಿದ್ದ ಕಾರಣ ಅವ್ರು ಕೊಡುವ ತನಕ ಅವರ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಸೆಂಟ್ರಲ್ ನ ಇಲ್ಲಿ ಫುಡ್ ಡೆಸಿಗ್ನೇಷನ್ ಆಫೀಸರ್ಗೆ ಬರೆದಿದ್ದು. ಅಂದ್ರೆ ಅವ್ರು ಬೆಂಗಳೂರಲ್ಲಿ ಇರ್ತಾರೆ. ಅದೇ 24 ಗಂಟೆ ಆದ್ರೂ ಕೂಡ ಅವ್ರು ಕ್ರಮ ಕೈಗೊಳ್ಳದಿದ್ದ ಕಾರಣ ಕೇಂದ್ರದ COಗೆ ನಾವು ಇವತ್ತು ಕಂಪ್ಲೇಂಟ್ ಮಾಡಿದ್ದೇವೆ. ನಿಮ್ಮ ಇಲ್ಲಿ ಅಧಿಕಾರಿ ಇವತ್ತು ಸಮರ್ಪಕವಾಗಿ ಫುಡ್ ಸೇಫ್ಟಿಗೆ ಸಂಬಂಧಪಟ್ಟಾಗ ಕೆಲಸ ಮಾಡ್ತಾ ಇಲ್ಲ. ಇವತ್ತು ಈ ರೀತಿಯ ವೈಲೆನ್ಸ್ ಅನ್ನು ಫುಡ್ ಜೊತೆಲಿ ಇವತ್ತು ಪಾಯ್ಸನಸ್ ಫ್ರೂಟ್ ಅನ್ನು ಕೂಡ ಕೊಡದು ಗಮನಕ್ಕೆ ಬಂದರೂ ಕೂಡ ಸಮರ್ಪಕವಾದ ವಿವರ ಇಲ್ಲದಿದ್ರು ಕೂಡ ಇವರಿಗೆ ಇವತ್ತು ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಲಿಕ್ಕೆ ಆದೇಶ ಮಾಡಿದ್ರು ಕೂಡ ರಾಜ್ಯದ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ನವರು ಒಂದು ಆದೇಶ ಕೊಟ್ಟಾಗ ಸೆಂಟ್ರಲ್ ಫುಡ್ ಡಿಪಾರ್ಟ್ಮೆಂಟ್ ನವರು ತಕ್ಷಣ ಕ್ರಮ ತಗೊಳ್ಳೇಬೇಕು. ಈ ರೀತಿ ತಗೊಳ್ಳಿಲ್ಲ ಅಂತ ಹೇಳಿ ಗಮನ ಕೊಟ್ಟಿದ್ದಾರೆ. ಅವರ ಮೇಲೆ ಅವ್ರು ಕೂಡ ಶೋಕಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಇದರಲ್ಲಿ ಅದನ್ನ ನಾನು ಹೇಳಿದೆ ಅಂತ ಹೇಳಿದ್ರೆ, ಒಂದು ಉತ್ತಮ ರೀತಿಯಿಂದ ಇವತ್ತು ಸಿಸ್ಟಮ್ ನಡಿಬೇಕಾದ್ರೆ ಇವತ್ತು 2 ಅಧಿಕಾರಿಗಳು ಕೂಡ ಕರೆಕ್ಟ್ ಆಗಿರ್ಬೇಕು. ಇಲ್ಲದೆ ನಮ್ಮ ಡಿಪಾರ್ಟ್ಮೆಂಟ್ ಇಷ್ಟೆಲ್ಲ ಕಷ್ಟಪಟ್ಟು ಹೋಗುದು, ಅದು ಎಷ್ಟೇ ದೊಡ್ಡ ಅವರು ಬಲಿಷ್ಠ ಆದ್ರೂ ಕೂಡ ಅದನ್ನು ಮುಂದಕ್ಕೆ ತಕೊಂಡು ಬಂದು ಜನರ ಹಿತದೃಷ್ಟಿಯಿಂದ ಸಮರ್ಪಕವಾಗಿ ಕೆಲಸ ಮಾಡುದು, ಕೆಲಸ ಎಲ್ಲ ಮಾಡಿಕೊಂಡು ಇವರಿಗೆಲ್ಲ ಡೈರೆಕ್ಷನ್ ಕೊಟ್ರೆ ಅದನ್ನು ನೋಡಿಕೊಂಡು ತಕೊಳ್ಳೋ ಬದಲು ಇವರು ಸುಮ್ಮನೆ ಇರ್ತಾರಂತ ಹೇಳಿದ್ರೆ ಈ ಅಧಿಕಾರಿಗಳನ್ನು ಇಟ್ಟುಕೊಂಡು ನಮ್ಗೆ ಈ ಫುಡ್ಡಿನ ವ್ಯವಸ್ಥೆ ಸುಧಾರಿಸಲಿಕ್ಕೆ ಸಾಧ್ಯ ಉಂಟಾ? ಆದ ಕಾರಣ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕಂತ ನಾವು ಕೂಡ ಇವತ್ತು ಬರಿತೇವೆ. ಮತ್ತು ನಾವು ಯಾವುದು ಹೌದೌದು ದತ್ತುರ ಎಲ್ಲ ವಿತ್ ಫುಡ್ ದತ್ತುರ ಫ್ರೂಟ್ಸ್ ಕೊಟ್ಟದ್ದು. ಅದಕ್ಕಾಗಿ ನಾವು ಅಂತಹ ಯಾವ ಈ ಕೆಲಸ ಮಾಡದಂತ ಮತ್ತು ಈ ರೀತಿ ಕ್ರಮ ಕೈಗೊಳ್ಳದಂತ ಅಧಿಕಾರಿಗಳಿದ್ರೆ ಅವ್ರ ಮೇಲೆ ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ತಗೊಳ್ಬೇಕಂದು ನಾನು ಇವತ್ತು ನಮ್ಮ ಸಚಿವರಿಗೆ ಕೂಡ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೇನೆ. ಯಾವುದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದು ಲೈಸೆನ್ಸ್ ನಾವು ಕೊಡ್ತೇವೆ ಸ್ಟೇಟ್.
ಕೆಲವೊಂದು ಸಹಿತ ಸೆಂಟ್ರಲ್ ಎಫ್ಎಸ್ ಕೊಡ್ತಾರೆ. ಮತ್ತೆ ಅದ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಸೆಂಟ್ರಲ್ ನಿಂದ ಒಬ್ಬ ಡೆಸಿಗ್ನೇಟೆಡ್ ಫುಡ್ ಅಧಿಕಾರಿ ಇಲ್ಲಿ ಇರ್ತಾರೆ. ಯಾವುದೇ ಈ ರೀತಿ ಆದ ಸಂದರ್ಭದಲ್ಲಿ ರಾಜ್ಯ ಮಟ್ಟ ಅಧಿಕಾರಿಗಳು ಹೋಗಿ ಅದು ಸರಿ ಇಲ್ಲ ಪತ್ತೆ ಹಚ್ಚಿದ್ರು ಕೂಡ ನಮ್ಗೆ ಈ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಡ್ಬೋದು ಈ ಪರಿಸ್ಥಿತಿ ಅಂತೇಳಿ. ಅವ್ರು ಅದನ್ನ ಅಧಿಕೃತ ಆದೇಶ ಮಾಡ್ಬೇಕು. ಅದಕ್ಕೆ ಅವ್ರು 24 ಗಂಟೆ ಮಾಡ್ಲಿಲ್ಲದಿದ್ದ ಕಾರಣ ನಾವು ಕೇಂದ್ರದ ಸಿಒಗೆ ಮುಖ್ಯಸ್ಥರಿಗೆ ಬರ್ದಿದ್ದೇವೆ, ನಮ್ಮ ಅಧಿಕಾರಿಗಳು ಬರ್ದಿದ್ದಾರೆ. ಅವರು ಅದಕ್ಕೆ ಅವ್ರಿಗೆ ಶೋಕಾಸ್ ನೋಟ್ ಜಾರಿ ಮಾಡಿದ್ದಾರೆ. ಕಾಪಿ ಇದೆಯಾ ನಿಮ್ಮ ಹತ್ರ? ಓಕೆ, ಅದ ಯಾವ್ದು ಕೊಡ್ತಾರೆ ಹೇಳಿದಾರಂತೆ, ಬಟ್ ವಿಲ್ ಸಿ.